ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಮುಂದಿನ ದಿನಗಳಲ್ಲಿ ನಗರಸಭೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು? ಮೊದಲನೇದಾಗಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. 23 ಜನ ನಗರಸಭಾ ಸದಸ್ಯರು ಮತ್ತು 4 ಜನ ಸರ್ಕಾರದಿಂದ ಹೆಚ್ಚುವರಿ ನಾಮ ಸದಸ್ಯರು ಎಲ್ಲರೂ ಸೇರಿ ನನ್ನ ಒಮ್ಮತದಿಂದ ಆಯ್ಕೆ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀನಿ ನಮ್ಮ ನೆಲಮಂಗಲಗೆ. ಮತ್ತು ನಾನು ಎಲ್ಲ ಸದಸ್ಯರನ್ನ ಒಳಗೊಂಡು ನಾನು ಏನೇ ತೀರ್ಮಾನ ಸಹಕಾರ ಕೊಟ್ಕೊಂಡು ಅವ್ರ ಜೊತೆ ಎಲ್ಲ ಕೂತು ಮಾತಾಡಿ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ. ಹಿಂದೆ ಇದ್ದ ಲತಾ ಹೇಮಂತ್ ಕುಮಾರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಾನು ನನ್ನ ಅಧ್ಯಕ್ಷರ ಅವಧಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ಅಭಿವೃದ್ಧಿ ವಿಚಾರ ಅಂತ ಬಂತು. ಅಭಿವೃದ್ಧಿ ವಿಚಾರದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನ ವಿಚಾರದಲ್ಲಿ ಯಾವ ರೀತಿ ಶ್ರಮಿಸ್ತೀರಾ? ಎಲ್ಲಾ ರೀತಿನೂ ನಾವು ಮೊದಲಿಂದನೂ 3 ಪಕ್ಷದವರು ಒಂದೇ. ನಮ್ಮ ನಗರಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಅಂತ ಯಾವುದೇ ರೀತಿ ಇಲ್ಲ. ನಾವು ಮೊದಲಿಂದನೂ ಒಮ್ಮತದಿಂದ ಬಂದಿದ್ದೀವಿ. ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದೇ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಮಾಡ್ತೀವಿ ಹೊರತು ನಗರಸಭೆ ವತಿಯಿಂದ ನಾವೆಲ್ಲರೂ ಒಂದೇ. ಎಲ್ಲರ ಜೊತೆ ಕೂತ್ಕೊಂಡು ನಡ್ಕೊಂಡು ನಿಮ್ಮ ಅಧಿಕಾರಾವಧಿಯಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಸಾಕಷ್ಟು ರಸ್ತೆಗಳು ಬದಲಾವಣೆ ಆಗುತ್ತಾ ಸಾಧ್ಯವಾದಷ್ಟು ನಾನು ಅದಕ್ಕೆ ಟ್ರೈ ಮಾಡ್ತೀವಿ. ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಮುಂದಿನ ದಿನಗಳಲ್ಲಿ ನಗರಸಭೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು? ಮೊದಲನೇದಾಗಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. 23 ಜನ ನಗರಸಭಾ ಸದಸ್ಯರು ಮತ್ತು 4 ಜನ ಸರ್ಕಾರದಿಂದ ಹೆಚ್ಚುವರಿ ನಾಮ ಸದಸ್ಯರು ಎಲ್ಲರೂ ಸೇರಿ ನನ್ನ ಒಮ್ಮತದಿಂದ ಆಯ್ಕೆ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀನಿ ನಮ್ಮ ನೆಲಮಂಗಲಗೆ. ಮತ್ತು ನಾನು ಎಲ್ಲ ಸದಸ್ಯರನ್ನ ಒಳಗೊಂಡು ನಾನು ಏನೇ ತೀರ್ಮಾನ ಸಹಕಾರ ಕೊಟ್ಕೊಂಡು ಅವ್ರ ಜೊತೆ ಎಲ್ಲ ಕೂತು ಮಾತಾಡಿ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ. ಹಿಂದೆ ಇದ್ದ ಲತಾ ಹೇಮಂತ್ ಕುಮಾರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಾನು ನನ್ನ ಅಧ್ಯಕ್ಷರ ಅವಧಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ಅಭಿವೃದ್ಧಿ ವಿಚಾರ ಅಂತ ಬಂತು. ಅಭಿವೃದ್ಧಿ ವಿಚಾರದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನ ವಿಚಾರದಲ್ಲಿ ಯಾವ ರೀತಿ ಶ್ರಮಿಸ್ತೀರಾ? ಎಲ್ಲಾ ರೀತಿನೂ ನಾವು ಮೊದಲಿಂದನೂ 3 ಪಕ್ಷದವರು ಒಂದೇ. ನಮ್ಮ ನಗರಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಅಂತ ಯಾವುದೇ ರೀತಿ ಇಲ್ಲ. ನಾವು ಮೊದಲಿಂದನೂ ಒಮ್ಮತದಿಂದ ಬಂದಿದ್ದೀವಿ. ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದೇ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಮಾಡ್ತೀವಿ ಹೊರತು ನಗರಸಭೆ ವತಿಯಿಂದ ನಾವೆಲ್ಲರೂ ಒಂದೇ. ಎಲ್ಲರ ಜೊತೆ ಕೂತ್ಕೊಂಡು ನಡ್ಕೊಂಡು ನಿಮ್ಮ ಅಧಿಕಾರಾವಧಿಯಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಸಾಕಷ್ಟು ರಸ್ತೆಗಳು ಬದಲಾವಣೆ ಆಗುತ್ತಾ ಸಾಧ್ಯವಾದಷ್ಟು ನಾನು ಅದಕ್ಕೆ ಟ್ರೈ ಮಾಡ್ತೀವಿ. ಅಸಲಿ ಇಲ್ಲಿದೆ. ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿಮುಟ್ಟಾದ RKI ಫ್ಲೈ ಆಶ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್. RK ಇಂಡಸ್ಟ್ರೀಸ್, ಕಿತ್ನಳ್ಳಿ, ದಾಸನ್ಪುರ ಹೋಬಳಿ, ಬೆಂಗಳೂರು ನಾರ್ತ್.